ಒಂದು ಗವರ್ಮೆಂಟ್ ಮತ್ತು ಪ್ರೈವೇಟ್ ಸ್ಕೂಲ್ ಕಥೆ. ಹೊಸೂರು ಗ್ರಾಮದ ಎದುರಾಗಿ 2 ಶಾಲೆಗಳಿದ್ದವು. ಎಡಭಾಗದಲ್ಲಿ ಸರ್ಕಾರಿ ಶಾಲೆ. ಸಿಮೆಂಟ್ ಇಲ್ಲದ ನೆಲ, ಒಂದು ಫ್ಯಾನ್, ಹಳೇ ಡೆಸ್ಕ್. ಆದ್ರೆ ಟೀಚರ್ ಗೌರಿ ಮೇಡಂ ಇದ್ರು. ಅವರು 20 ವರ್ಷದಿಂದ ಅದೇ ಊರಿನ ಮಕ್ಕಳಿಗೆ ಅಕ್ಷರ ಕಲಿಸ್ತಿದ್ರು. ಸಂಬಳ ಕಡಿಮೆ ಆದ್ರೂ ಪ್ರತಿದಿನ ಮನೆಗೆ ಹೋಗಿ ಮಗುವನ್ನ ಶಾಲೆಗೆ ಕಳಿಸಿ ಅಂತ ಹೇಳ್ತಿದ್ರು. ಊಟ ಇಲ್ಲದ ಮಕ್ಕಳಿಗೆ ತಾವೇ ಅನ್ನ ತಂದ್ಕೊಡ್ತಿದ್ರು. ಬಲಭಾಗದಲ್ಲಿ ಪ್ರೈವೇಟ್ ಸ್ಕೂಲ್. ದೊಡ್ಡ ಗೇಟ್, ಕ್ಲಾಸ್, ಕಂಪ್ಯೂಟರ್ ಲ್ಯಾಬ್, ಬಸ್. ಫೀಸ್ ಜಾಸ್ತಿ. ಪ್ರಿನ್ಸಿಪಾಲ್ ವರ್ಮಾ ಸಾರ್, ನಮ್ಮದು ಬೆಸ್ಟ್ ರಿಸಲ್ಟ್ ಅಂತ ಬೋರ್ಡ್ ಹಾಕಿದ್ರು. ಆದ್ರೆ ಟೀಚರ್ಗಳು ಪ್ರತಿ ವರ್ಷ ಬದಲಾಗ್ತಿದ್ರು. ಒಂದು ವರ್ಷ ಪರೀಕ್ಷೆ ಬಂತು. ಪ್ರೈವೇಟ್ ಸ್ಕೂಲ್ನಿಂದ 100 ಜನ ಬರೆದ್ರು, 98 ಪಾಸ್. ಟಿವಿಯಲ್ಲಿ ಬಂತು. ಸರ್ಕಾರಿ ಶಾಲೆಯಿಂದ 12 ಜನ ಮಾತ್ರ ಬರೆದ್ರು, 12 ಜನ ಪಾಸ್. ಯಾರೂ ನೋಡ್ಲಿಲ್ಲ. 3 ವರ್ಷದ ಮೇಲೆ ಒಂದು ವಿಷಯ ಆಯ್ತು. ಪ್ರೈವೇಟ್ ಸ್ಕೂಲ್ನ 98 ಮಕ್ಕಳಲ್ಲಿ 10 ಜನ ಮಾತ್ರ ಕಾಲೇಜಿಗೆ ಹೋದ್ರು. ಉಳಿದವರು ಫೀಸ್ ಕಟ್ಟೋಕೆ ಆಗದೆ ನಿಂತು ಬಿಟ್ಟರು. ಆದ್ರೆ ಸರ್ಕಾರಿ ಶಾಲೆಯ 12ರಲ್ಲಿ 8 ಜನ ಡಾಕ್ಟರ್, ಇಂಜಿನಿಯರ್, ಟೀಚರ್ ಆದ್ರು. ಯಾಕಂದ್ರೆ ಗೌರಿ ಮೇಡಂ ಅವರು ಮಾರ್ಕ್ಸ್ ಅಲ್ಲ, ಮನಸ್ಸು ಅಂತ ಕಲಿಸಿದ್ದರು. ಒಂದು ದಿನ ವರ್ಮಾ ಸಾರ್ ಗೌರಿ ಮೇಡಂ ಹತ್ರ ಬಂದ್ರು. ನಿಮ್ಮತ್ರ ಕಟ್ಟಡ ಇಲ್ಲ, ಆದ್ರೂ ಮಕ್ಕಳು ಬೆಳಿತಾರೆ. ಹೇಗೆ ಅಂತ ಕೇಳಿದ್ರು. ಮೇಡಂ ನಕ್ಕು, ಕಟ್ಟಡದಿಂದ ಅಲ್ಲ ಸಾರ್, ಕಾಳಜಿಯಿಂದ ಶಾಲೆ ನಡೆಯೋದು ಅಂದ್ರು. ಆಮೇಲೆ 2 ಶಾಲೆ ಸೇರಿ ಶೇರಿಂಗ್ ಪ್ರೋಗ್ರಾಮ್ ಶುರು ಮಾಡಿದವು. ಪ್ರೈವೇಟ್ ಸ್ಕೂಲ್ನ ಕಂಪ್ಯೂಟರ್, ಸರ್ಕಾರಿ ಶಾಲೆಯ ಟೀಚರ್ಸ್ ಪ್ರೀತಿ. 2 ಸೇರಿದಾಗ ಊರಿನ ಮಕ್ಕಳೆಲ್ಲ ಗೆದ್ದರು. ನೀತಿ: ಗೋಡೆ ಎತ್ತರದಿಂದ ಅಲ್ಲ, ಗುರುಗಳ ಪ್ರೀತಿಯಿಂದ ವಿದ್ಯೆ ಬೆಳೆಯುತ್ತೆ.